ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ಪುರಂನಲ್ಲಿ ಲಾಂಗ್ ಹಿಡಿದು ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹುಡುಗಿಯ ವಿಚಾರಕ್ಕೆ ಗಲಾಟೆಯನ್ನ ಮಾಡಿಕೊಂಡಿದ್ದ ಗುಂಪು ಇನ್ನು ಅಬ್ದುಲ್ ನದೀಮ್ ಮತ್ತು ರಿಜ್ವಾನ್ ಎಂಬುವವರ ಮೇಲೆ ಹಲ್ಲೆಯಾಗಿದೆ. ಹುಡುಗಿಯ ವಿಚಾರಕ್ಕೆ ಒಂದು ಗುಂಪು ಇಲ್ಲಿ ಗಲಾಟೆಯನ್ನ ಮಾಡಿಕೊಂಡಿರುವಂತದ್ದು. ಅಬ್ದುಲ್ ನದೀಮ್ ಮತ್ತು ರಿಜ್ವಾನ್ ಎಂಬುವವರ ಮೇಲೆ ಹಲ್ಲೆಯಾಗಿದೆ. 6 ವರ್ಷಗಳ ಹಿಂದೆ ಕೆಆರ್ಪುರಂ ಜೆಸಿ ಲೇಔಟ್ನಲ್ಲಿ ಅಬ್ದುಲ್ ವಾಸವಾಗಿದ್ದ. ಆಗ ಅಬ್ದುಲ್ ನದೀಮ್ ಮತ್ತು ಉಮರ್ ಎಂಬುವವರ ನಡುವೆ ಗಲಾಟೆಯಾಗಿತ್ತು. ಇದೇ ವೇಳೆ ಅಬ್ದುಲ್ ನದೀಮ್ಗೆ ವಾರ್ನ್ ಮಾಡಿದ್ದ ಉಮರ್ ಇದೇ ಜೂನ್ 29ರಂದು ರಾತ್ರಿ ಮಾತನಾಡಬೇಕು ಅಂತ ಹೇಳಿ ಉಮರ್ ಕರೆಸಿಕೊಂಡಿದ್ದಾನೆ. ಇನ್ನು ಸ್ನೇಹಿತ ರಿಜ್ವಾನ್ ಜೊತೆ ಟಿಪ್ಪು ಸರ್ಕಲ್ಗೆ ಬಂದಿದ್ದ ಅಬ್ದುಲ್ ನದೀಮ್ ಇನ್ನು ಕಾರಿನಿಂದ ಇಳಿತಾ ಇದ್ದಂತೆ ಅಬ್ದುಲ್ ನದೀಮ್ ಮೇಲೆ ಲಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ. ನದೀಮ್ ಮತ್ತು ರಿಜ್ವಾನ್ ಮೇಲೆ ಅಲು ಎಂಬಾತನಿಂದಲೂ ಕೂಡ ಹಲ್ಲೆಯಾಗಿದೆ. ಇನ್ನು ತಪ್ಪಿಸಿಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದ ನದೀಮ್ ಮತ್ತು ರಿಜ್ವಾನ್ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಏಕಾಏಕಿ ಒಂದು ಕಾರ್ ಬಂತು, ಕಾರ್ ನಂಬರ್ ನನಗೆ ಗೊತ್ತಿಲ್ಲ. ಏಕಾಏಕಿ ಒಂದು ಕಾರ್ ಬಂತು. ಆ ಕಾರ್ ಬಂದ ತಕ್ಷಣ ಮುಂದ್ಗಡೆ ಮಚ್ಚು ಲಾಂಗುಗಳು ಎತ್ತಿದ ತಕ್ಷಣ ಡೋರ್ ಓಪನ್ ಮಾಡಿ ಯಾವನೋ ನಮ್ಮ ಹುಡುಗ ಇದ್ದಾನೆ ಅವ್ನ್ ಹೊಡಿಯಕ್ಕೆ ಲಾಂಗುಗಳು ಬೀಸ್ಕೊಂಡು ಇಡೀ ಮಸೀದಿ ಏರಿಯಾಗೆ ನಾನದ್ದು ಡಾನು ಎಲ್ಲರ ಅವಧಿ ಶಬ್ದಗಳಿಂದ ಜಗಳ ಎಲ್ಲ ಮಾಡಿ ಸುಮ್ನೆ ಸಾಮಾನ್ಯರು ಹೋಗ್ತಾ ಇರ್ತಾರೆ ಗಾಡಿ ಅವ್ರಿಗೆ ನಿಲ್ಸಿ ಅವ್ರಿಗೂ ಕೂಡ ಲಾಂಗ್ಗಳು ಹೇಳ್ತಾವ್ರ ನನ್ನ ಹೆಸರು ಇದು, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ ಅಂತ. ಏಕಾಏಕಿ ಒಂದು ಕಾರ್ ಬಂತು, ಕಾರ್ ನಂಬರ್ ನನಗೆ ಗೊತ್ತಿಲ್ಲ. ಏಕಾಏಕಿ ಒಂದು ಕಾರ್ ಬಂತು. ಆ ಕಾರ್ ಬಂದ ತಕ್ಷಣ ಮುಂದ್ಗಡೆ ಮಚ್ಚು ಲಾಂಗುಗಳು ಬಂದ್ಬಿಟ್ಟು ಏಕಾಏಕಿ ಇಲ್ಲಿರೋ ಜನರಿಗೆಲ್ಲ ಹಲ್ಲೆ ಮಾಡಿದ್ದಾರೆ. ಮಚ್ಚು ಲಾಂಗು ಏನೇನು ಸಿಗ್ತಾ ಇದೆ ಕೈಯಲ್ಲಿ ಎಲ್ಲರಿಗೂ, ಈ ಅಂಗಡಿಯವ್ರಿಗೆ ಎಷ್ಟು ಅಂಗಡಿ ಇದೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲ ಅಂಗಡಿಯವ್ರ ಮೇಲೂ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆ ಮಾಡಿರೋ ಘಟನೆ ಬಂದು ತಿಳಿದಿರೋ ಪ್ರಕಾರ ನಮಗೆ MDM ನಶಾ ಮತ್ತು ಗಾಂಜಾದಿಂದ ಈ ತರ ಆಗ್ತಾ ಇದಾರೆ ಹುಡುಗರು. ಚಿಕ್ಕ ಚಿಕ್ಕ ಮಕ್ಕಳು ಆಗಿರ್ಲಿ, ದೊಡ್ಡವರಾಗಿರ್ಲಿ, ಮನೆಗಳು